ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನನ್ನ ಅಂಗಡಿಯಿಂದನೇ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ 4 ದಿನ ರಜಾ ಹಾಕ್ಬಿಟ್ಟಿದ್ದೆ. ಶುಕ್ರವಾರ, ಶನಿವಾರ, ಭಾನುವಾರ ಮಾಮೂಲಿ ರಜಾ, ಮತ್ತು ಸೋಮವಾರ ಕೂಡ ನನ್ನ ಕೈಲಿ ಬರೋದಕ್ಕೆ ಆಗಲಿಲ್ಲ. ಮಂಗಳವಾರ ಬಂದಿದ್ದೀನಿ. ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಅಷ್ಟರಲ್ಲಿ ಫ್ರೆಂಡ್ ಒಬ್ಬರು ಸೀರೆನ ತಂದು ಕೊಟ್ಟಿದ್ದಾರೆ. ಇದು ಹಬ್ಬಕ್ಕೆ ಸ್ಟಿಚ್ ಮಾಡಿ ಕೊಟ್ಟಿದ್ದಂಥ ಸೀರೆ. ಪಾಪ ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗಿದ್ದಾಗ ಕಿಡಿ ತಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಊದ್ಬತ್ತಿ ಎಲ್ಲ ಅಲ್ಲೆಲ್ಲ ಸಿಕ್ಸಿರ್ತಾರಲ್ವಾ, ಕಿಡಿ ತಾಕಿಸ್ಕೊಂಡಿದ್ದಾರೆ. ನೋಡ್ತಾ ಇದ್ದೀನಿ ಎಲ್ಲ ಆಗಿದೆ ಅಂತ. ಅದನ್ನೇನಾದರೂ ಸರಿ ಮಾಡ್ಬೋದಾ, ಮಾಡಿಸ್ಕೊಡಿ ಅಂತ ತಂದ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸೀರೆ. ಕೆಲವು ಸಲ ಹೀಗಾಗ್ಬಿಡುತ್ತೆ ಅಲ್ವಾ, ಕಾಸ್ಟ್ಲಿ ಸೀರೆಗಳು ತೊಗೊಂಡಿರ್ತೀವಿ, ಏನು ಮಾಡೋಕ್ಕಾಗಲ್ಲ ಅದು. ಅದಕ್ಕೆ ನೋಡ್ತಾ ಇದ್ದೀನಿ ಏನಾಗಿದೆ, ಎಲ್ಲಿ ತಾಕಿದೆ ಅಂತ ನೋಡೋಣ ಅಂತ ನೋಡ್ತಾ ಇದ್ದೆ. ಕಾಣಿಸ್ತಾ ಇದೆಯಾ? ಇಲ್ಲಿ ಕಾಣಿಸ್ತಾ ಇದೆಯಾ? 2 ಕಡೆ ಆಗಿದೆ. ಅವರು ಫೋನಲ್ಲಿ ಹೇಳಿದಾಗ ನಾನು ಏನೋ ಈ ಬಾರ್ಡ್ರ್ ಹತ್ರ ಏನೋ ಆಗಿರ್ಬೋದು, ನಾವು ಎಂಬ್ರಾಯ್ಡಿಂಗ್ ವರ್ಕ್ಗೆಲ್ಲ ಕೊಡೋಕೆ ಹೋಗ್ತೀವಲ್ಲ, ಅವ್ರ ಹತ್ರ ಹೇಳಿಬಿಟ್ಟು ಅಲ್ಲಿ ಥ್ರೆಡ್ನ ಫಿಲ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಆದರೆ ಇಲ್ಲಿ ನೋಡಿದ್ರೆ ಈ ರೀತಿ ಆಗಿದೆ. ಖಂಡಿತವಾಗ್ಲೂ ಇದನ್ನು ರೆಡಿ ಮಾಡಿಸೋದು ತುಂಬ ಕಷ್ಟ. ಇದು ಈ ಥರ ಆಗಿರೋದು 2ನೇ ಸೀರೆ ನನ್ನ ಹತ್ರ ಬರ್ತಾ ಇರೋದು. ಕಾಣಿಸ್ತಾ ಇದೆಯಲ್ಲ, ಈ ಥರ ಆಗಿರೋದು 2ನೇ ಸೀರೆ ನನ್ನ ಹತ್ರ ಬರ್ತಾ ಇರೋದು. ಮೊದಲು ಒಂದು ಫ್ರೆಂಡ್ ಒಬ್ಬರು ಇದೇ ರೀತಿ ಮಾಡ್ಕೊಂಡಿದ್ರು. ಅದೇನೋ ಸ್ವಲ್ಪ ಈ ಮಿನಿ ಬನಾರಸ್ ಸೀರೆ ಬರುತ್ತಲ್ಲ, ಆ ಥರ ಸೀರೆ ಹಾಗಾಗ್ಬಿಟ್ಟಿತ್ತು. ಅವ್ರದ್ದು ಕರೆಕ್ಟಾಗಿ ಇಲ್ಲೇ ಆಗಿತ್ತು. ಈ ಸೆರಗು ಹೀಗೆ ಹಾಕ್ಕೊಂಡಿರ್ತಾರೆ, ಕಳಸದ ತಟ್ಟೆ, ಪೂಜೆ ಸಾಮಾನೇನೋ ಹೀಗೆ ಇಟ್ಕೊಂಡಿರ್ತಾರೆ, ಅದರಲ್ಲಿರೋ ಊದ್ಬತ್ತಿ ಇಲ್ಲೇ ಸುಟ್ಬಿಟ್ಟಿತ್ತು. ಅದನ್ನು ಹೆಂಗೋ ಒಂದು ಫಿಲ್ ಮಾಡಿಸಿ ಕೊಟ್ಟಿದ್ದೆ. ಅದು ಈ ಸೀರೆ ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ಖಂಡಿತ ನಿಮಗೆ ತೋರಿಸ್ತೀನಿ. ನಿಮ್ಮದು ಏನಾದರೂ ಸ್ಯಾರಿಗಳು ಈ ರೀತಿ ಏನಾದರೂ ಆಗಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಒಂದು ವರ್ಕ್ ಬ್ಲೌಸ್ ಕಟಿಂಗನ್ನು ತೋರಿಸ್ತೀನಿ, ಅಂದರೆ ಪೂರ್ತಿ ಒಂದು ವರ್ಕ್ ಬ್ಲೌಸ್ ಕಟಿಂಗನ್ನು ತೋರಿಸ್ತೀನಿ. ಮತ್ತು ಕಟಿಂಗ್ ಟೇಬಲ್ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ನನ್ನ ಕಟಿಂಗ್ ಟೇಬಲ್ಲು ಉದ್ದ ಬಂದು 3 ಅಡಿ ಇದೆ, ಅಗಲ ಬಂದು 2 ಅಡಿ ಇದೆ. ನೀವು ಇನ್ನೂ ದೊಡ್ಡದು ಬೇಕಾದರೂ ಮಾಡಿಸ್ಕೋಬಹುದು. ಮಿನಿಮಮ್ ಈ ಮೆಜರ್ಮೆಂಟಲ್ಲಿದ್ದರೆ ಸಾಕಾಗುತ್ತೆ. ನಾವು ಬ್ಲೌಸು, ಚೂಡಿದಾರ್ ಎಲ್ಲನೂ ಕೂಡ ಕಟಿಂಗ್ ಮಾಡಬಹುದು. 10 ವರ್ಷ ಆಗಿದೆ ಈ ಟೇಬಲ್ನ ಮಾಡಿಸ್ಕೊಂಡು. ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಆದರೆ ತುಂಬ ವೆಯ್ಟ್ ಎಲ್ಲ ಇದ್ರ ಮೇಲೆ ಇಡೋ ಹಾಗಿಲ್ಲ. ಅಂದರೆ ಕೆಲವು ಸಲ ನಾವು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಆಟ ಆಡಿಸೋದು, ಆ ರೀತಿ ಎಲ್ಲ ವೆಯ್ಟ್ ಎಲ್ಲ ಇದ್ರ ಮೇಲೆ ಇಡೋ ಹಾಗಿಲ್ಲ. ನಾವು ಆರಾಮಾಗಿ ಬರೀ ಬಟ್ಟೆ ಕಟಿಂಗನ್ನು ಮಾಡಿಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನೋಡಿ ಕೆಳಗಡೆ ಯಾವ ರೀತಿ ಇದೆ ಅಂತಲೂ ತೋರಿಸ್ತಾ ಇದ್ದೀನಿ. 2 ಕಡೆ ಈ ರೀತಿ ಆ್ಯಂಗಲನ್ನು ಫಿಕ್ಸ್ ಮಾಡಿ, ಗೋಡೆಗೆ ಫಿಕ್ಸ್ ಮಾಡಿ ಹಾಕಿರ್ತಾರೆ. ಗೋಡೆಗೂ ಕೂಡ ಅಷ್ಟೇ ತುಂಬ ಏನು ಹೋಲೆಲ್ಲ ಮಾಡಿಕೊಂಡು ಏನಾದರೂ ಗೋಡೆ ಎಲ್ಲ ಡ್ಯಾಮೇಜ್ ಆಗುತ್ತಾ, ಆ ಥರದ್ದೆಲ್ಲ ಏನೂ ಇಲ್ಲ. 2 ಕಡೆ 2 ಅಂದರೆ 4 ಹೋಲ್ನ ಮಾಡಿ ಇದನ್ನ ಫಿಕ್ಸ್ ಮಾಡಿರ್ತಾರೆ ಅಷ್ಟೇನೆ. ಆದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮನೆಯಲ್ಲೂ ಕೂಡ ಅಷ್ಟೇ ಕಟಿಂಗ್ ಟೇಬಲ್ ಅಂತೂ ಇರಲೇಬೇಕು ಕಟಿಂಗ್ ಮಾಡೋದಕ್ಕೆ. ನಾವು ಕೆಳಗಡೆ ಕೂತ್ಕೊಂಡು ಕಟಿಂಗ್ ಮಾಡೋದಕ್ಕಿಂತ ಟೇಬಲ್ ಮೇಲೆ ಕಟಿಂಗ್ ಮಾಡೋದ್ರಿಂದ ಕಟಿಂಗ್ ತುಂಬ ನೀಟಾಗಿ ಬರುತ್ತೆ. ಮತ್ತು ನಾವು ಕೆಳಗಡೆ ಕೂತು ಮಾಡೋದ್ರಿಂದ ಕಟಿಂಗು ಸ್ವಲ್ಪ ವೇರಿಯೇಷನ್ ಇರ್ಬೋದು. ಮತ್ತು ಈಗೆಲ್ಲ ಹೆಣ್ಮಕ್ಳಿಗೆ ಮಂಡಿ ನೋವು ಮತ್ತು ಬ್ಯಾಕ್ ಪೇನ್ ಎಲ್ಲ ಪ್ರಾಬ್ಲಮ್ಗಳು ಇರೋದ್ರಿಂದ ಕೆಳಗಡೆ ಕೂತ್ಕೊಂಡು ಕಟಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಸ್ಟಿಚ್ ಮಾಡೋರಾದರೂ ಆಗಿರಲಿ, ಅಂಗಡಿಯಲ್ಲಿ ಸ್ಟಿಚ್ ಮಾಡೋರಾದರೂ ಆಗಿರಲಿ, ಕಟಿಂಗ್ ಟೇಬಲ್ ಅಂತೂ ಬೇಕೇ ಬೇಕು. ನಾವಿನ್ನು ಈಗ ಕಲಿತಾ ಇದ್ದೀವಿ, ನಮಗೇನು ಅವಶ್ಯಕತೆ ಇಲ್ಲ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ಸಿಂಪಲ್ ಆಗಿ ಈ ರೀತಿನಾದ್ರೂ ಮಾಡಿಸ್ಕೊಳ್ಳಿ, ತುಂಬಾ ಕಡಿಮೆ ಖರ್ಚಿನಲ್ಲಿ. ನನಗೆ ಆವಾಗ ಈ ಟೇಬಲ್ನ ಮಾಡಿಸ್ಕೊಳ್ಳೋದಕ್ಕೆ ಬರೀ 2,000 ರೂಪಾಯಿ ಆಗಿತ್ತು ಅಷ್ಟೇನೆ. ಇವಾಗ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಆದ್ರೆ ವಿಚಾರಿಸ್ಕೊಂಡು ವುಡ್ ವರ್ಕ್ ಮಾಡೋರ ಹತ್ರ ನೀವು ಕೇಳ್ಕೊಂಡು ಮಾಡಿಸ್ಕೊಳ್ಳಿ. ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇನೆ. ತುಂಬಾ ಟೈಮ್ ಕೂಡ ಬೇಕಾಗೋದಿಲ್ಲ ಈ ಟೇಬಲ್ನ ಫಿಕ್ಸ್ ಮಾಡಿಸ್ಕೊಳ್ಳೋದಕ್ಕೆ.
ಮರದ ಹಲಗೆ ನಿಮ್ಮ ಹತ್ರ ಯಾವ್ದಾದ್ರು ಇದ್ರೂನು ಕೂಡ ನೀವು ಅದನ್ನ ಈ ರೀತಿ ಕಾರ್ಪೆಂಟರ್ನ ಕರ್ಕೊಂಡು ಬಂದು ಮನೇಲಿ ಒಂದು ಕಡೆ ಫಿಕ್ಸ್ ಮಾಡಿಸ್ಕೋಬಹುದು. ಯೂಸ್ ಮಾಡುವಾಗ ಅದನ್ನ ಎತ್ತಿ ಈ ರೀತಿ ಇಟ್ಕೊಂಡು ಕಟಿಂಗ್ ಮಾಡ್ಬೋದು. ಬೇಡ ಅನ್ನೋ ಟೈಮಲ್ಲಿ ಕೆಳಗಡೆಗೆ ಫೋಲ್ಡ್ ಮಾಡಿ ಬಿಟ್ಬಿಡ್ಬೋದು. ಯಾವುದೇ ರೀತಿ ಜಾಗ ಇಲ್ಲ ಅಂತ ಅಂದ್ರೂ ಕೂಡ ನಾವು ಇದನ್ನ ಮೇಂಟೈನ್ ಮಾಡಬಹುದು. ಇವತ್ತು ನಾನು ನಿಮಗೆ ವರ್ಕ್ ಬ್ಲೌಸ್ ಕಟಿಂಗ್ ಅನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಎಕ್ಸ್‌ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನಾನು ಹಿಂದೆ ಕಟಿಂಗ್ ವಿಡಿಯೋಸ್‌ನೇ ಶೇರ್ ಮಾಡುವಾಗ ಸ್ವಲ್ಪ ಅದಕ್ಕೆ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೆ. ಫೋನ್ ಇಟ್ಕೊಳ್ಳೋದಕ್ಕೆ ಅಂಥದಕ್ಕೆಲ್ಲ ಮಾಡ್ಕೊಂಡಿದ್ದೆ. ಆನಂತರ ನಾನು ಅದನ್ನ ಸ್ಟಾಪ್ ಮಾಡಿದ್ರಿಂದ ಅದನ್ನೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಈಗ ಖಂಡಿತವಾಗ್ಲೂ ಅದನ್ನೆಲ್ಲ ತೆಗೆದು ಇಟ್ಕೊಂಡು ನಿಮಗೆ ನೀಟಾಗಿ ಎಕ್ಸ್‌ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಫ್ರಂಟ್ ಮತ್ತೆ ಬ್ಯಾಕ್ ಕಟಿಂಗ್ ಅನ್ನ ನಾನಿಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ಈಗಾಗಲೇ ಸ್ಟಿಚಿಂಗ್ ಕೆಲಸ ಮಾಡೋರ್ಗೆ 100% ಯೂಸ್‌ಫುಲ್ ಆಗುತ್ತೆ. ಹ್ಯಾಂಡ್ ಎಂಬ್ರಾಯ್ಡಿಂಗ್ ವರ್ಕ್ ಇದು ತುಂಬಾ ಚೆನ್ನಾಗಿದೆ. ಹೆಚ್ಚಿಗೆ ಸ್ಟೋನ್ಸ್ ಎಲ್ಲ ಹಾಕಿಸ್ಕೊಂಡಿಲ್ಲ. ಸಿಂಪಲ್ ವರ್ಕ್ ಅನ್ನ ಮಾಡಿಸಿರುವಂತದ್ದು. ವರ್ಕ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕಟಿಂಗ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತ. ಕಟಿಂಗ್ ಮಾಡುವಾಗ ನೋಡಿ, ಮೊದಲು ಲೈನಿಂಗ್ ಅನ್ನ ನಾವು ಲೆಂತ್ ಅಲ್ಲೇನೆ ಹಾಕೋಬೇಕು. ಅಂದ್ರೆ ಉದ್ದದ ಅಳತೆಯಲ್ಲೇ ನಾವು ಹಾಕೋಬೇಕು. ಮತ್ತೆ ಎಡ್ಜಸ್ ಲೆವೆಲ್ ಇಲ್ಲ ಅಂದ್ರೆ ಅದನ್ನ ಲೈನ್ ಹಾಕೊಂಡು ಮೊದಲು ಕಟ್ ಮಾಡ್ಕೋಬೇಕು. ನಾನಿಲ್ಲಿ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಬ್ಯಾಕ್ ಲೆಂತ್ಗೆ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದಕ್ಕೆ ಪೀಸ್ ಕೊಟ್ಟು ಒಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇನ್ನ ಬ್ಯಾಕ್ ಲೆಂತ್ ಅನ್ನ ನೋಡಿ ಮೇಲ್ಗಡೆನೂ ಕೂಡ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಮತ್ತೆ ಸುತ್ತಳತೆಯನ್ನ ನೋಡುವಾಗ ಬ್ಯಾಕ್ ಸೈಡ್ ಇಂದಾನೇ ನೋಡ್ಬೇಕು. ಈ ಮೆಜರ್ಮೆಂಟ್ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿರೋದು. ಈಗ ನೋಡಿ, ಬ್ಯಾಕ್ ಸೈಡ್ ಇಂದಾನೆ ಈ ಕಡೆ ಹಾರ್ಮಲ್ ಇಂದ ಆ ಕಡೆ ಹಾರ್ಮಲ್ ಜಾಯಿಂಟ್ ವರ್ಗುನು ಕೂಡ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಅದರಲ್ಲಿ ಅರ್ಧ ಭಾಗ ಮಾಡಿ ಅದಕ್ಕಿಂತ 2 ಇಂಚನ್ನ ನಾನು ಎಕ್ಸ್ಟ್ರಾ ತಗೋತೀನಿ. ಒಳಗಡೆ ಕಚ್ಚಾ ಬಿಡ್ತೀವಲ್ಲ ಅದಕ್ಕೋಸ್ಕರ. 19.5 ಬಂದಿದೆ. ಅದರಲ್ಲಿ ಅರ್ಧ ಮಾಡಿ 9.25 ನಾನಿಲ್ಲಿ ತಗೊಂಡಿದ್ದೀನಿ. 9.25 ಒಂದು ಮಾರ್ಕ್ ಮಾಡ್ಕೊಂಡು ಅದ್ರ ಪಕ್ಕದಲ್ಲಿ 2 ಇಂಚಿಗೆ ಇನ್ನೊಂದು ಲೈನ್ ಅನ್ನ ಹಾಕೊಂಡಿದ್ದೀನಿ. ಮತ್ತೆ ಲೆಂತ್ 15 ಬಂದಿದೆ. 15.5 ನಾನಿಲ್ಲಿ ತಗೋತಾ ಇದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಸ್ಕೇಲ್ನ ಯೂಸ್ ಮಾಡಲೇಬೇಕು. ಆವಾಗಲೇ ನಮ್ಮ ಕಟಿಂಗ್ ನೀಟಾಗಿ ಬರೋದು. ಮತ್ತಿಲ್ಲಿ ಶೋಲ್ಡರ್ ಲೆಂತ್ ಕೂಡ ಕತ್ತಿನ ಅಗಲ ನಾರ್ಮಲ್ 2 ಇಂಚ್ ತಗೋಬೇಕು. ಕೆಲವ್ರು ಏನಾದ್ರು ತುಂಬಾ ಸಣ್ಣ ಇದ್ರೆ 1 ಪಾಯಿಂಟ್ ಕಡಿಮೆ ಮಾಡ್ಕೊಳ್ಳಿ. ಮಿನಿಮಮ್ 2 ಇಂಚನ್ನ ತಗೋಬಹುದು. ಮತ್ತೆ ಶೋಲ್ಡರ್ ಕೂಡ ಅಷ್ಟೇ, ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತಗೋಬೇಕು. ಈಗ ಇಲ್ಲಿ ಹಾರ್ಮಲ್ ಲೆಂತ್ ಅನ್ನ ನೋಡ್ಬೇಕು. ಒಬ್ಬೊಬ್ರು ಒಂದೊಂದ್ ರೀತಿ ನೋಡ್ತಾರೆ. ನಾನು ಈ ರೀತಿನೇ ಮಾರ್ಕ್ ಮಾಡೋದು. ಕರೆಕ್ಟ್ ಆಗಿ ಬರುತ್ತೆ. ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ನಮಗೇನಾದ್ರೂ ಸ್ವಲ್ಪ ಲೆಂತ್ ಇದೆ ಅಂತ ಅನ್ಸಿದ್ರೆ, ಯಾಕಂದ್ರೆ ಕಸ್ಟಮರ್ನ ನಾವು ನೋಡಿದಾಗ್ಲೂ ಗೊತ್ತಾಗುತ್ತೆ. ಅವರ ಬಾಡಿ ಮೆಜರ್ಮೆಂಟ್ಗೂ ಬ್ಲೌಸ್ ಮೆಜರ್ಮೆಂಟ್ಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಅರ್ಧ ಇಂಚು ನಾವು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬಹುದು. ಇದು ನನಗೆ ಈ ಲೆಂತ್ 6.25 ಬರ್ತಾ ಇತ್ತು. 6.25 ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅವ್ರಿಗೆ. ಹಾಗಾಗಿ 6 ಇಂಚಿಗೆ ನಾನು ಮತ್ತೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಹೇಗಿದ್ರು ಸ್ಟಿಚಿಂಗ್ ಮಾಡ್ತೀವಿ, ಒಳಗಡೆ ಬಟ್ಟೆ ಕೂಡ ಹೋಗುತ್ತೆ. ಹಾಗಾಗಿ 6 ಇಂಚನ್ನ ತಗೊಂಡಿದ್ದೀನಿ. ಇದು 38 ಚೆಸ್ಟ್ ಮೆಜರ್ಮೆಂಟ್‌ನ ಬ್ಲೌಸ್ ಕಟಿಂಗ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು. ಮತ್ತೆ ನೋಡಿ ಇಲ್ಲಿ, ಈಗ ಬ್ಯಾಕ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ವರ್ಕ್ ಬ್ಲೌಸ್ ಅನ್ನ ಕಟಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೆಕ್ ಮಾರ್ಕಿಂಗ್ ಮಾಡಬಾರ್ದು. ಮತ್ತಿಲ್ಲಿ ಸೊಂಟದ ಸುತ್ತಳತೆಯನ್ನ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವೇರಿಯೇಷನ್ ಬಂದಿದೆ. ಯಾಕೆಂದ್ರೆ ಕೆಲವ್ರಿಗೆ ಶೋಲ್ಡರ್ ಅಗಲ ಇರುತ್ತೆ, ಸೊಂಟ ಸಣ್ಣ ಇರುತ್ತೆ. ಹಾಗಾಗಿ ಈ ರೀತಿ ಕ್ರಾಸ್ ಲೈನ್ ಬರುತ್ತೆ. ಅದನ್ನೇನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಮತ್ತೆ ಇಲ್ಲಿ ಈ ರೀತಿ ನ್ಯಾಚ್ ಪಾಯಿಂಟ್‌ಗಳನ್ನ ಮಾಡ್ಕೋಬೇಕು. ಇದು ನಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾನೇ ಹೆಲ್ಪ್ ಆಗುತ್ತೆ. ಆರ್ಮಲ್ ಅಲ್ಲಿ ಕ್ರಾಸ್ ಆಗಿ ಈ ರೀತಿ ಮೆಜರ್ಮೆಂಟ್ ತಗೊಳ್ಳೋದ್ರಿಂದ ಇದು ನಮಗೆ ಸ್ಲೀವ್ ಮಾರ್ಕಿಂಗ್ ಮಾಡುವಾಗ ಯೂಸ್ ಆಗುತ್ತೆ. ಅದು ನಾನು ಮುಂದೆ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಬ್ಯಾಕ್ ಕಟಿಂಗ್ ಆಗಿದೆ. ಫ್ರಂಟ್ ಕಟಿಂಗು ಕೂಡ ತುಂಬಾನೇ ಈಸಿ. ನನ್ನ ಈ ಒಂದು ಕಟಿಂಗ್ ಅಲ್ಲಿ ಹೆಚ್ಚಿಗೆ ಮೆಜರ್ಮೆಂಟ್ ಬ್ಲೌಸ್ ಯೂಸ್ ಆಗೋದಿಲ್ಲ. ಮತ್ತೆ ಫ್ರಂಟ್ ಅಲ್ಲೂ ಕೂಡ ಅಷ್ಟೇ ನೋಡಿ. ಈ ರೀತಿ ನಾವು ಬ್ಯಾಕ್ ಪೀಸ್ ಏನ್ ಕಟ್ ಮಾಡಿರ್ತೀವಿ ಅದನ್ನೇ ಇಟ್ಟು ನಾವು ಸುತ್ತಳತೆ ಮತ್ತೆ ಶೋಲ್ಡರ್ ಲೆಂತು, ಕತ್ತಿನ ಅಗಲ, ಹಾರ್ಮಲ್ ಲೆಂತು ಇದನ್ನೆಲ್ಲನೂ ಕೂಡ ಬ್ಯಾಕ್ ಪೀಸ್ ಇಟ್ಕೊಂಡೇನೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ನಮಗೇನಂದ್ರೆ ಫ್ರಂಟ್ ಲೆಂತ್ ಏನಿರುತ್ತೆ ಮತ್ತೆ ನೆಕ್ ಡೀಪ್ ಏನಿರುತ್ತೆ ಅದಷ್ಟಕ್ಕೆ ಮಾತ್ರ ನಾವು ಮೆಜರ್ಮೆಂಟ್ ಬ್ಲೌಸ್ ಅನ್ನ ಯೂಸ್ ಮಾಡಬೇಕು. ಮತ್ತಿಲ್ಲಿ ಹಾರ್ಮಲ್ ಶೇಪ್ಗೂ ಕೂಡ ಅಷ್ಟೇನೆ ಬ್ಯಾಕ್ ಸೈಡ್ ಅಲ್ಲಿ 1.5 ಇಂಚ್ ತಗೋತೀವಿ, ಫ್ರಂಟ್ ಅಲ್ಲಿ 1 ಇಂಚ್ ತಗೋಬೇಕು. ಶೇಪ್ ಅನ್ನ ನೀಟಾಗಿ ಹಾಕೋಬೇಕು. ಈಗ ಶೋಲ್ಡರ್ ಲೆಂತ್‌ಗೂ ಕೂಡ ಅಷ್ಟೇನೆ ಶೋಲ್ಡರ್ ಜಾಯಿಂಟ್‌ಗೆ 1/2 ಇಂಚ್ ಬಿಡಲೇಬೇಕು. ಮತ್ತೆ ಫ್ರಂಟ್ ಲೆಂತ್ ಅನ್ನ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಫ್ರಂಟ್ ಅಲ್ಲೂ ಕೂಡ ಅಷ್ಟೇ, ನಾವು ವರ್ಕ್ ಬ್ಲೌಸ್‌ಗಳು ಸ್ಟಿಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಫ್ರಂಟ್ ಶೇಪ್ ಅನ್ನ ಕೂಡ ಕಟ್ ಮಾಡಬಾರ್ದು. ಅಂದ್ರೆ ನೆಕ್ ಶೇಪ್ ಅನ್ನ ಕಟ್ ಮಾಡಬಾರ್ದು, ಶೇಪ್ ಹಾಕ್ಲೂಬಾರ್ದು. ಆ ವರ್ಕ್ ಬ್ಲೌಸ್ ಅಲ್ಲೇನೆ ಆಲ್ರೆಡಿ ಮಾರ್ಕ್ ಮಾಡಿರ್ತಾರೆ. ಆ ಮಾರ್ಕ್‌ಗೆ ನಾವು ಕೂರಿಸ್ಕೋಬೇಕಾಗಿರೋದ್ರಿಂದ ನಾವು ಮಾರ್ಕ್ ಮಾಡಬಾರ್ದು.
ಸೈಡ್ ಬೆಲ್ಟ್ ಜಾಯಿಂಟಲ್ಲೂ ಕೂಡ ಫ್ರಂಟಲ್ಲಿ ಮತ್ತು ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ಎರಡೂ ಕಡೆನೂ ಅರ್ಧ ಇಂಚನ್ನು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಏನಾದರೂ ಕಟಿಂಗ್ ಅರ್ಥ ಆಗಲಿಲ್ಲ ಅಂದರೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಬ್ಯಾಕಲ್ಲಿ ಸಪ್ರೇಟಾಗಿ ಮತ್ತು ಫ್ರಂಟ್ ಸಪ್ರೇಟು, ಸ್ಲೀವ್ ಸಪ್ರೇಟು, ಈ ರೀತಿ ಸಪ್ರೇಟ್ ಕಟಿಂಗನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಆಲ್ರೆಡಿ ಸ್ಟಿಚಿಂಗ್ ಮಾಡ್ತಾರವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ, ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ. ಹೊಸಬ್ರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಸಪ್ರೇಟ್ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇವಾಗ ಡಾಟ್ಸನ್ನು ಕೂಡ ಅಷ್ಟೇನೆ ನಾವು ಕಟಿಂಗ್ ಮಾಡುವಾಗಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಆಗ ಸ್ಟಿಚಿಂಗ್ ಮಾಡುವಾಗ ವೇರಿಯೇಷನ್ ಬರೋದಿಲ್ಲ. ನಾವು ತುಂಬ ಎಕ್ಸ್ಪರ್ಟು, ನಾವು ತುಂಬ ವರ್ಷದಿಂದ ಹೊಲಿತಾ ಇದ್ದೀವಿ, ನಾವು ಸ್ಟಿಚಿಂಗ್ ಮಾಡುವಾಗ ಅಂದಾಜು ಮೇಲೆ ನಾವು ಡಾಟ್ಸ್ ಹಿಡಿತೀವಿ ಅಂತಂದ್ರೆ ಅದು ನಿಮ್ಮ ಇಷ್ಟ. ಆದರೆ ಎಷ್ಟೇ ಎಕ್ಸ್ಪರ್ಟ್ ಟೈಲರ್ಗಳಾದರೂ ಕೂಡ ಅವರು ಡಾಟ್ಸನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾರೆ. ಇದು ತುಂಬಾ ಒಳ್ಳೆಯದು. ಸ್ಟಿಚಿಂಗ್ ಮಾಡಾದ್ಮೇಲೆ ನಮಗೆ ವೇರಿಯೇಷನ್ ಬರೋದಿಲ್ಲ, ಡಾಟ್ ಪಾಯಿಂಟ್ಗಳು ವೇರಿಯೇಷನ್ ಬರೋದಿಲ್ಲ. ನೋಡಿ, ಯಾಕೆ ನಾವು ಫ್ರಂಟ್ ನೆಕ್ ಆಗಲಿ ಬ್ಯಾಕ್ ನೆಕ್ ಆಗಲಿ ಮಾರ್ಕು ಮಾಡಬಾರ್ದು ಅಂದರೆ ಮಿಸ್ ಆಗಿ ಕಟಿಂಗ್ ಮಾಡಿಬಿಡ್ತೀವಿ. ಅದು ಅಭ್ಯಾಸ ಅಲ್ವಾ, ಮಿಸ್ ಆಗಿ ಕಟಿಂಗ್ ಮಾಡಿಬಿಡ್ತೀವಿ. ಹಾಗಾಗಿ ಮಾರ್ಕ್ ಮಾಡ್ಕೊಳ್ದೇ ಇರೋದೇ ಒಳ್ಳೇದು. ಡೀಪ್ ಮಾತ್ರ ನಾನು ಹೇಳ್ತಾ ಇರೋದು, ಫ್ರಂಟು ಬ್ಯಾಕು ನೆಕ್ ಡೀಪ್ಗಳನ್ನ ಈ ರೀತಿ ಲೈನಿಂಗ್ ಕೂಡ ಲೆವೆಲ್ ಆಗಿ ನೋಡಿ ಕಟ್ ಮಾಡ್ಕೋಬೇಕು. ಎಲ್ಲ ಡಾಟ್ ಪಾಯಿಂಟ್ ಕೂಡ ನ್ಯಾಚ್ ಹೊಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಮಾಡೋದು ತುಂಬಾನೇ ಈಸಿ. ಒಂದು 35ರಿಂದ 40 ನಿಮಿಷದಲ್ಲಿ ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡ್ಬಿಡ್ಬೋದು. ಈಗ ಬಾಡಿ ಪೀಸ್ನ ನಾನು ಇಲ್ಲಿ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ರೀತಿ ವರ್ಕ್ ಮಾಡಿರ್ತೀವಲ್ಲ ನೋಡಿ, ಆ ಫ್ಲವರ್ಸ್ನ ಕರೆಕ್ಟಾಗಿ ಕೂರಿಸ್ಕೋಬೇಕು. ನಾವು ಬರೀ ಬಟ್ಟೆ ಸಮವಾಗಿದೆ ಅಂತ ನೋಡ್ಕೊಂಡು ಹೋದ್ರೆ ಅಲ್ಲಿ ಫ್ಲವರ್ಗಳು ಸಮ ಇರೋದಿಲ್ಲ. ಕೆಲವು ಸಲ ಅವ್ರು ಈ ರೀತಿ ವರ್ಕ್ ಮಾಡುವಾಗ ಹಿಂದೆ ಮುಂದೆ ಮಾಡ್ಬಿಟ್ಟಿರ್ತಾರೆ. ಹಾಗಾಗಿ ನಾವು ಬಟ್ಟೆನೂ ಸಮ ಇದೆಯಾ ಅಂತ ನೋಡ್ಕೋಬೇಕು, ಮತ್ತೆ ಆ ಫ್ಲವರ್ ಕೂಡ ಸಮ ಇದೆಯಾ ಅಂತ ನೋಡ್ಕೋಬೇಕು. ಅದ್ರ ಜೊತೆಗೆ ಈಗ ಮೇಲೆ ನಾವು ಲೈನಿಂಗ್ ಅನ್ನ ಇಟ್ಟಾಗ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತಾ ಅಂತ ಕೂಡ ನೋಡ್ಕೋಬೇಕು. ಇದಿಷ್ಟನ್ನು ನೋಡ್ಕೊಂಡು ಆಮೇಲೆನೆ ಕಟಿಂಗ್ ಮಾಡಬೇಕು. ಆವಾಗ ನಾವು ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟಾಗಿ ನಮಗೆ ಸ್ಲೀವ್ಗೆ ಅದು ಸರಿಯಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಹಿಂದೆ ಮುಂದೆ ಅಥವಾ ಮೇಲೆ ಕೆಳಗೆ ಆ ರೀತಿ ಎಲ್ಲ ಆಗ್ಬಿಡತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಲೈನಿಂಗ್ ಪೀಸ್ ಇಟ್ಟ ಮೇಲೂ ಕೂಡ ಅಷ್ಟೇ, ಮೇಲ್ಗಡೆ ಮತ್ತೆ ಆ ಕಡೆ ಈ ಕಡೆ ಸುತ್ತನೂ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಡಲೇಬೇಕು. ಸ್ಲೀವ್ಗಾಗ್ಲಿ ಫ್ರಂಟು ಬ್ಯಾಕು ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಬಿಡಲೇಬೇಕು. ಮತ್ತೀಗ ನಾನು ಬ್ಯಾಕ್ ಪೀಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ನೆಕ್ ಶೇಪ್ ಅನ್ನ ಕರೆಕ್ಟಾಗಿ ಮುಟ್ಟಿ ನೋಡ್ಕೋಬೇಕು, ಲೆವೆಲ್ ಆಗಿದೆಯಾ. ಫೋಲ್ಡ್ ಮಾಡಿ ಹಾಕಿರ್ತೀವಲ್ವಾ, ಅದು ಕೂಡ ಅಷ್ಟೇ ಹಿಂದೆ ಮುಂದೆ ಜರುಗಿರಬಾರ್ದು. ಆ ಡಿಸೈನ್ ಮುಟ್ಟಿ ನೋಡ್ಕೊಂಡು ಲೆವೆಲ್ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿದೀವ ಅಂತ ನೋಡ್ಕೊಂಡು ಆಮೇಲೆ ಲೈನಿಂಗ್ ಪೀಸ್ ಅನ್ನ ಇಟ್ಟು ಕಟ್ ಮಾಡಬೇಕು. ಇದನ್ನ ಕಟ್ ಮಾಡುವಾಗ್ಲೂ ಅಷ್ಟೇ ನಾವು ಸುತ್ತಲೂ ಅರ್ಧ ಇಂಚನ್ನ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಕಟಿಂಗ್ ಮಾಡುವಾಗಲೇ ಸ್ವಲ್ಪ ಟೈಮ್ ಕೊಟ್ಟು ನೀಟಾಗಿ ಎಲ್ಲನೂ ಕಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡುವಾಗಂತೂ ತುಂಬ ಫಾಸ್ಟಾಗಿ ಆಗ್ಬಿಡತ್ತೆ ಕೆಲಸ. ಕಟಿಂಗ್ ಮಾಡುವಾಗಲ ನಾವೇನಾದರೂ ಅರ್ಧಂಬರ್ಧ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ರೆ ಸ್ಟಿಚಿಂಗ್ ಮಾಡುವಾಗ ತುಂಬ ಲೇಟ್ ಆಗುತ್ತೆ. ಮತ್ತೆ ನಾವು ಮೆಜರ್ಮೆಂಟ್ ನೋಡಿ ಮಾಡಬೇಕಾಗತ್ತೆ. ಹಾಗಾಗಿನೇ ಕಟಿಂಗ್ ಮಾಡುವಾಗ್ಲೇ ಸ್ವಲ್ಪ ಟೈಮ್ ಕೊಟ್ಟು ಆರಾಮಾಗಿ ಕಟಿಂಗ್ ಮಾಡ್ಕೊಳ್ಳಿ. ಆದಷ್ಟು ನೀವು ಫ್ರೀ ಆಗಿರುವಾಗ ಕೂತ್ಕೊಂಡು ಕಟಿಂಗ್ ಮಾಡ್ಕೋಬಹುದು. ಈಗ ಇಲ್ಲಿ ಫ್ರಂಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಅಂದ್ರೆ ರೈಟ್ ಸೈಡ್ಗೆ ಇದು ಡಿಸೈನ್ ಬಂದಿರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಪ್ಲೈನ್ ಇರುತ್ತೆ. ಹಾಗಾಗಿ ಅದನ್ನ ಕರೆಕ್ಟ್ ಆಗಿ ನೋಡಿ ಹಾಕೋಬೇಕು. ಮತ್ತೆ ಇಲ್ಲೂ ಕೂಡ ಅಷ್ಟೇನೆ ಕತ್ತಿನ ಅಗಲ ನೋಡ್ಕೋಬೇಕು. ಮತ್ತೆ ಶೋಲ್ಡರ್ ಜಾಯಿಂಟ್ಗೆ ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಟು, ಕೆಲವು ಸಲ ಏನಾಗುತ್ತೆ ಅಲ್ಲಿ ಡೋರಿ ಮತ್ತೆ ಸ್ಟೋನ್ ಚೈನ್ ಲೈನ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಅದು ಶೋಲ್ಡರ್ ಜಾಯಿಂಟ್ ಆದಾಗ ಅಲ್ಲಿ ಸರಿ ಕುತ್ಕೊಳ್ಳಲ್ಲ, ಉಬ್ಬಿಕೊಳ್ಳುತ್ತೆ. ಅದಕ್ಕೆ ಅದನ್ನ ನೋಡ್ಕೊಂಡು ಅದನ್ನ ಬಿಟ್ಟು ಅರ್ಧ ಇಂಚಲ್ಲಿ ಜಾಯಿಂಟ್ ಆಗೋ ರೀತಿ ನೋಡಿ ನಾವು ಲೈನಿಂಗ್ ಅನ್ನ ಇಟ್ಕೋಬೇಕಾಗತ್ತೆ. ಈಗ ಎಲ್ಲ ಕೂಡ ಕಟಿಂಗ್ ಆಗಿದೆ. ಇನ್ನು ಬೆಲ್ಟ್ ಪಟ್ಟಿ ಒಂದು ಕಟ್ ಮಾಡಬೇಕು. ಕೆಲವು ಸಲ ಈ ರೀತಿ ಬಟ್ಟೆ ಸಾಲ್ಟೇಜ್ ಬರುತ್ತೆ, ವರ್ಕ್ ಮಾಡಿಸೋದು ಬ್ಲೌಸ್ಗಳು ಬಟ್ಟೆ ಸಾಲ್ಟೇಜ್ ಆಗುತ್ತೆ. ಈಗ ನಾನು ಬೆಲ್ಟ್ಗೆ ಯಾವ ಕಡೆ ತಗೋಬಹುದು ಅಂತ ನೋಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಈ ಸೈಡೇ ತಗೋತೀನಿ. ಇದು ಬಾರ್ಡರ್ ಕೂಡ ಬರುತ್ತೆ. ಇನ್ನೊಂದು ಸೈಡ್ ಬಟ್ಟೆ ಉಳಿದಿರೋದು ಡೋರಿ ಮಾಡಬೇಕು, ಮತ್ತೆ ಇದು ಕೊಡಬೇಕು, ಏನು ಸ್ಲೀವ್ ಜಾಯಿಂಟ್ಗೆ ಪೀಸ್ ಕೊಡಬೇಕಾಗತ್ತೆ. ಹಾಗಾಗಿ ಈ ಥರನೇ ನಾನು ತಗೋತಾ ಇದ್ದೀನಿ. ಇದನ್ನ ನೋಡಿ ಅಡ್ಜಸ್ಟ್ ಮಾಡಲೇಬೇಕು, ಏನು ಮಾಡೋದಕ್ಕಾಗಲ್ಲ. ಕೆಲವು ಸಲ ಅದು ಕೂಡ ಸಾಕಾಗೋದಿಲ್ಲ, ಜಾಯಿಂಟ್ ಎಲ್ಲ ಬರ್ತಾ ಇರುತ್ತೆ. ಈಗ ಕಟಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಪೂರ್ತಿಯಾಗಿ ಕಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಪೀಸನ್ನು ಅಷ್ಟೇ, ಒಂದು ಸಣ್ಣ ಪೀಸು ಕೂಡ ವೇಸ್ಟ್ ಮಾಡಬಾರ್ದು ಈ ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ. ಈಗ ರೆಡಿ ಬ್ಲೌಸ್ ಪೀಸಲ್ಲಿ ಈ ಥರ ಡಿಸೈನ್ ಇರುತ್ತೆ ಅಲ್ವಾ, ನೆಕ್ ಡಿಸೈನು. ಇದು ನಮಗೆ ಲೈನಿಂಗು ಮತ್ತು ಮೆಜರ್ಮೆಂಟ್ ಬ್ಲೌಸ್ಗಿಂತ ಅಳತೆ ಜಾಸ್ತಿ ಏನಾದರೂ ಇದ್ದರೆ ನೋಡಿ, ಫಸ್ಟು ಇದನ್ನು ಈ ಥರ ಕರೆಕ್ಟಾಗಿ ಮಧ್ಯಕ್ಕೆ ಒಂದು ಅರ್ಧ ಇಂಚಷ್ಟು ಹಿಂಗೆ ಫೋಲ್ಡ್ ಮಾಡಬೇಕು. ಪೂರ್ತಿ ಇಲ್ಲಿವರೆಗೂ ಏನು ಬೇಡ ನೋಡಿ, ಈ ರೀತಿ ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಮೇಲೆ ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಳ್ಳಿ.
ಡಮ್ಮಿ ಸ್ಟಿಚ್ ಹಾಕೊಂಡಾಗ ಈ ನೆಕ್ ಬಂದು ಈ ರೀತಿ ಹತ್ರ ಬರುತ್ತೆ, ಹಿಂಗೆ ಹತ್ರ ಬರುತ್ತೆ ನಮಗೆ ಎಷ್ಟು ಬೇಕೋ ಅವ್ರ ಬಾಡಿ ಮೆಜರ್ಮೆಂಟ್ಗೆ ಆ ಥರ. ಆಮೇಲೆ ಇದ್ರ ಮೇಲೆ ಲೈನಿಂಗನ್ನು ಇಟ್ಟು ನಿಮ್ಮ ನೆಕ್ ಶೇಪು ಯಾವುದು ಬೇಕೋ ಅದನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಆಮೇಲೆ ಬಾಡಿ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಹಿಂಗೆ ತೊಗೋಬೇಕು. ಮೇಲ್ಗಡೆ ಪೂರ್ತಿ ಇಲ್ಲಿವರೆಗೂ ಬರಬೇಕು ಅಂತೇನಿಲ್ಲ, ಹಿಂಗೆ ಸ್ಟಿಚ್ ಹಾಕೊಳ್ತಾ ಹಿಂಗೇ ಬಂದುಬಿಡಿ ತುದಿಗೆ ಅಷ್ಟೇ. ನಾವು ಬ್ಯಾಕ್ ಸೈಡು ಸೊಂಟದ ಹತ್ರ ಡಾಟ್ ಹಿಡಿತೀವಲ್ಲ ಆ ಥರ ಹಿಡಿಬೇಕು. ಒಂದು ಅರ್ಧ ಇಂಚು ಈ ಸೈಡ್ ಅರ್ಧ ಈ ಸೈಡ್ ಅರ್ಧ ಅಂದರೆ 1 ಇಂಚ್ ಕಡಿಮೆ ಆಗುತ್ತೆ. ಈ ಥರ ತೊಗೋಬೇಕು ಹಿಂಗೆ. ಸ್ಟಿಚಿಂಗ್ ವಿಡಿಯೋನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಖಂಡಿತವಾಗ್ಲೂ ಬೋರ್ ಆಗೇ ಆಗುತ್ತೆ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಪಾರ್ಟ್ಸ್ ಆಗಿ ಸ್ಟಿಚ್ ಮಾಡೋದನ್ನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಈ ಬ್ಲೌಸು ಸ್ಟಿಚಿಂಗ್ ಆದಮೇಲೆ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ನಿಮಗೆ ಯೂಸ್ ಆಗುವಂಥ ಸಣ್ಣ ಪುಟ್ಟ ಟಿಪ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಮತ್ತೀಗ ಕೆಲವೊಂದು ಬ್ಲೌಸ್ಗಳು ಆಲ್ಟ್ರೇಷನ್ ಬಂದ್ಬಿಡುತ್ತೆ. ಈ ರೀತಿ ವರ್ಕ್ ಬ್ಲೌಸ್ಗಳು ಆಲ್ಟ್ರೇಷನ್ ಬಂದಾಗ ಅದನ್ನು ಹೇಗೆ ಸರಿ ಮಾಡೋದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಕಾಸ್ಟ್ಲಿ ಬ್ಲೌಸು ಆಲ್ಟ್ರೇಷನ್ಗೆ ಬಂದಿದೆ, ಅದನ್ನು ಹೇಗೆ ಸರಿ ಮಾಡ್ಕೊಡ್ತೀನಿ, ಏನು ಆಲ್ಟ್ರೇಷನ್ ಇರ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ನಾನು ಕೆಲಸ ಮಾಡ್ತಾ ಇರುವಾಗ ನೋಡಿ, ನಾನು ಫೋನನ್ನು ಇಲ್ಲಿ ಇಟ್ಕೊಂಡಿರ್ತೀನಿ. ಫೋನನ್ನು ಇಲ್ಲಿ ಇಟ್ಕೊಂಡು ಬೇರೆಯವ್ರ ವಿಡಿಯೋಸ್ ನೋಡೋದಾಗಿರ್ಬೋದು, ಅಥವಾ ಬೇರೆ ಇನ್ನೇನೇ ಆಗಿರಲಿ, ಫೋನ್ ಬಂದರೆ ಮಾತಾಡಿಕೊಂಡು, ಅಥವಾ ಯೂಟ್ಯೂಬ್ ವೀಡಿಯೋಸ್ಗಳೇ ಆಗಿರಲಿ, ನಮ್ಮ ಕೋ ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ವ, ಅವ್ರ ವಿಡಿಯೋಸ್ ನಾನು ನೋಡಿದ್ರೆ ಅವರು ಕೂಡ ನನ್ನ ವಿಡಿಯೋಸ್ ನೋಡಿ ನನಗೂ ಸಪೋರ್ಟ್ ಮಾಡ್ತಾರೆ. ಅದನ್ನು ನೋಡ್ಕೊಳ್ತಾ ನಾನು ಕೆಲಸ ಮಾಡ್ತಾ ಇರ್ತೀನಿ. ಆ ಜಾಗದಲ್ಲಿ ನಾನು ಫೋನ್ ಇಟ್ಕೊಂಡು ನೋಡ್ತಾ ಇರ್ತೀನಿ. ಒಂದು ರೀತಿ ಮಲ್ಟಿ ಟಾಸ್ಕ್ ಅಂತಲೇ ಹೇಳ್ಬೋದು. ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ನೆಕ್ಕು ಕೂರಿಸ್ಕೊಳ್ಳೋದು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಪ್ರಾಬ್ಲಮ್ ಆಗೋದು ಇದರಲ್ಲೇನೆ. ಕೆಲವು ಸಲ ವರ್ಕ್ ಮಾಡಿರೋ ಬ್ಲೌಸ್ ಅವರು 2.5 ಅಥವಾ 2.75 ಈ ರೀತಿ ತೊಗೊಂಡಿರ್ತಾರೆ. ನೆಕ್ ಕತ್ತಿನ ಅಗಲನ ಅಷ್ಟು ತೊಗೊಂಡಿರ್ತಾರೆ. ತುಂಬ ಸಣ್ಣ ಇರೋರಿಗೆ ಸರಿಯಾಗಿ ಕುತ್ಕೊಳ್ಳೋದಿಲ್ಲ, ಶೋಲ್ಡರ್ ಜಾರ್ತಾ ಇರುತ್ತೆ. ಆಗ ಈ ಟಿಪ್ಸ್ನ ನೀವು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಸಣ್ಣ ಪುಟ್ಟ ಟಿಪ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೇನಾದರೂ ಮಾಹಿತಿಗಳು ಬೇಕಾದರೆ ಕಮೆಂಟ್ಸಲ್ಲಿ ತಪ್ಪದೆ ತಿಳಿಸಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋಸ್ನ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವ ಮೆಜರ್ಮೆಂಟ್ನ ಬ್ಲೌಸ್ ಕಟಿಂಗ್ ಬೇಕು ಅನ್ನೋದನ್ನು ಕೂಡ ನೀವು ತಿಳಿಸಿದ್ರೆ ಆ ಒಂದು ಮೆಜರ್ಮೆಂಟ್ನ ಬ್ಲೌಸ್ ಕಟಿಂಗ್ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರ್ಲಾ?